ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. 2025ರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಂಗಳೂರಿನ ಇಸ್ಕಾನ್ ವತಿಯಿಂದ ಪ್ರತಿ ವರ್ಷಕ್ಕಿಂತಲೂ ಈ ಬಾರಿ ಬಹಳ ವಿಶೇಷ ಹಾಗೂ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಇಂದು ಮತ್ತು ನಾಳೆ ಆಯೋಜನೆ ಮಾಡಲಾಗಿದ್ದು, ವಿಶೇಷ ಪೂಜೆ, ತೊಟ್ಟಿಲು ಸೇವೆ ಸೇರಿದಂತೆ ಶ್ರೀಕೃಷ್ಣನಿಗೆ ಪ್ರಿಯವಾದ ಅನೇಕ ವಿಶೇಷ ಸೇವೆಗಳನ್ನು ಆಯೋಜನೆ ಮಾಡಲಾಗಿದೆ. ನಮಸ್ತೆ, ಹರೇ ಕೃಷ್ಣ. ನನ್ನ ಹೆಸರು ಪವನಶ್ರೀ ಅಂತ. ಬಿಕಾಸ್ ಈ ಸರ್ತಿ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 15ನೇ ತಾರೀಕು ಟೆಂಪಲಲ್ಲಿ ಮಾಡ್ತಾ ಇದ್ದೀವಿ. ತುಂಬ ದೊಡ್ಡದಾಗಿ ಬೆಳಿಗ್ಗೆ 7 ಗಂಟೆಯಿಂದ ದರ್ಶನ ಶುರುವಾಗಿದೆ. ಝೂಲನ್ ಸೇವಾ, ಮಾಖನ್ ಮಿಶ್ರಿ ಸೇವಾ, ಅದ್ರ ಜೊತೆ ಪುಷ್ಪಾಂಜಲಿ ಸೇವಾ ಎಲ್ಲ ಇದೆ. ಅದ್ರ ಜೊತೆ ನಾಳೆ 2 ಗಂಟೆಯಿಂದ ದರ್ಶನ ಅಲ್ಲಿ ಶುರುವಾಗುತ್ತೆ. ಶಾರದಾ ವಿದ್ಯಾಲಯ ಗ್ರೌಂಡ್ಸಲ್ಲಿ 2 ಗಂಟೆಯಿಂದ ದರ್ಶನ ಶುರುವಾಗಿ ಅಲ್ಲಿ ಕೂಡ ಝೂಲನ್ ಸೇವಾ, ಮಾಖನ್ ಮಿಶ್ರಿ ಸೇವಾ ಮತ್ತು ಪುಷ್ಪಾಂಜಲಿ ಸೇವಾ ಎಲ್ಲ ಇದೆ. ಅಲ್ಲಿ ಮತ್ತೆ ರಾತ್ರಿ 12 ಗಂಟೆಗೆ, ದಟ್ ಇಸ್ ಮಿಡ್ ನೈಟ್ 12 o'clock ರಾತ್ರಿ ನಾಳೆ ಅಭಿಷೇಕಂ ಇದೆ. ವೆರಿ ಗ್ರ್ಯಾಂಡ್ ಅಭಿಷೇಕಂ ದಿಸ್ ಟೈಮ್, ಬಿಕಾಸ್ ಫಸ್ಟ್ ಟೈಮ್ ನಾವು ಶಾರದಾ ವಿದ್ಯಾಲಯದಲ್ಲಿ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಿರೋದು. ಅದ್ರ ಜೊತೆ ಅಲ್ಲಿ ಅದು ಮಾತ್ರ ಅಲ್ಲ, ಇದು ಕೂಡ ಇರುತ್ತೆ, ದಟ್ ಇಸ್ GL ಲೈಫ್ ಕೌಂಟರ್, ದೆನ್ ಫೋಕ್ ಕೌಂಟರ್ಸ್, ದೆನ್ ಯೋಗ ಫಾರ್ ಲೈಫ್ ಕೌಂಟರ್ಸ್, ಆ ಥರದ್ದೆಲ್ಲ. ದಟ್ ಈಸ್ GL ಫಾರ್ ಲೈಫ್ ಇಸ್ ನಥಿಂಗ್ ಬಟ್ ಗೀತಾ ಕ್ಲಾಸಸ್ ಬಗ್ಗೆ ನಾವು ಎನ್ಕರೇಜ್ ಮಾಡ್ತೀವಿ ಜನಗಳಿಗೆ ಎನ್ರೋಲ್ ಮಾಡೋಕ್ಕೆ, ಯೋಗ ಕ್ಲಾಸಸ್ ಮತ್ತು ಫೋಕ್ ಕೌಂಟರ್ ಅಂತ. ಆ್ಯಂಡ್ ಆಲ್ ದಿಸ್ ಆರ್ ಫ್ರೀ ಆ್ಯಂಡ್ ಆಲ್ ದ ಯೂತ್ಸ್ ಕ್ಯಾನ್ ಎಂಟರ್ಟೈನ್ ಇನ್ ದ್ಯಾಟ್. ಬಿಕಾಸ್ ಈಗಿನ ಕಾಲದಲ್ಲಿ ಜನಗಳು ತುಂಬ ಮೈಂಡಲ್ಲಿ ಅಪ್ಸೆಟ್ ಆಗ್ತಾರೆ, ಡಿಪ್ರೆಷನ್, ದ್ಯಾಟ್ ದಿಸ್ ಥಿಂಗ್ಸ್ ಆ್ಯಂಡ್ ಆಲ್ ಇಸ್ ಮೋರ್. ಇವೆಂಚುಲಿ ತುಂಬ ಜನ ಆ ಥರ ರಿಸಲ್ಟ್ಸ್ ಕೂಡ ನೋಡಿದ್ದಾರೆ. ಅದ್ರ ಜೊತೆ ಟೆಂಪಲ್ ಪ್ರಸಾದಂ ಕೂಡ ಸೆಲ್ ಮಾಡ್ತೀವಿ. ದಟ್ ಈಸ್ ಪ್ಯೂರ್ ಘೀ, ನೋ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್, ನೋ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಯೂಸ್ ಮಾಡದೇ ಇರೋ ಥರ ಪ್ರಸಾದಂ ಕೂಡ ಮಾಡ್ತಾ ಇದ್ದೀವಿ. ದಟ್ ಈಸ್ ಯು ಗೆಟ್ ಅ ವೆರೈಟಿ ಆಫ್ ಪ್ರಸಾದಮ್ಸ್, ಸ್ವೀಟ್ಸ್, ಮಿಕ್ಸ್ಚರ್, ಕೋಡ್ಬಳೆ, ಆ ಥರದ್ದೆಲ್ಲ, ಮುರುಕು, ಆ ಥರದ್ದೆಲ್ಲ ಎಕ್ಸೆಟ್ರಾ, ತುಂಬ ವೆರೈಟೀಸ್. ಅದ್ರ ಜೊತೆ ವಿ ಈವನ್ ಪ್ರೊವೈಡ್ ದಿಸ್ ಒನ್ ವಾಟ್ ಯು ಸೇ ದ ಗಿಫ್ಟ್ಸ್. ದಟ್ ಈಸ್ ನೀವೀಗ ಬಂದಿರ್ತೀರಾ, ಇಸ್ಕಾನಿಗೆ ಬಂದಿದ್ದೀನಿ ಅಂತ ಹೇಳೋಕ್ಕೆ, ಅಥವಾ ಯಾರಿಗೊಬ್ರು ಕೃಷ್ಣನ ಡಿವೋಟಿಗೆ ಕೃಷ್ಣನ ಐಡಲ್ಸ್, ಇಲ್ಲಾಂದರೆ ರಾಮನ ಐಡಲ್ಸ್, ಎಷ್ಟೊಂದಿಗೆ ಅಯೋಧ್ಯದು ರಾಮಂದು ಐಡಲ್ಸ್ ಎಲ್ಲ ಇದೆ ನಮ್ಮ ಹತ್ರ. ಮತ್ತು ಅದ್ರ ಜೊತೆ ಈಗ ಜಪ ವ್ಯಾಕ್ಸ್, ಜಪ ಚಾಂಟಿಂಗ್ ಬೀಟ್ಸ್ ಇದೆ, ಜಪ ಕೌಂಟರ್ಸ್ ಕೂಡ ಇದೆ, ತುಂಬ ಆ ಥರದ್ದಿದೆ. ಇಸ್ಕಾನ್ ಸಂಸ್ಥೆ ಆ್ಯಕ್ಚುಲಿ ISKCON is full form is International Society for Krishna Consciousness. ಇದನ್ನು ಸ್ಥಾಪಿಸಿದವರು ನಮ್ಮ ಗುರುಗಳಾದ ಶ್ರೀಲಾ ಪ್ರಭುಪಾದರು. ಸೊ ಅವರು ಸ್ಥಾಪಿಸಿದ್ದು, ಹಾಗೆ ಆಲ್ ಓವರ್ ವರ್ಲ್ಡ್ ಸ್ಥಾಪಿಸಿದ್ದಾರೆ, ನಾಟ್ ಓನ್ಲಿ ಇನ್ ಇಂಡಿಯಾ. ಹಿ ಈಸ್ ಆ್ಯಕ್ಚುಲಿ ಫ್ರಮ್ ವೆಸ್ಟ್ ಬೆಂಗಾಲ್, ಮಾಯಾಪುರಲ್ಲಿ ಸ್ಥಾಪಿಸಿದ್ದು. ಸೊ ಫ್ರಮ್ ದೇರ್ ಆಲ್ ಓವರ್ ದ ವರ್ಲ್ಡ್ ಹೋಗಿದೆ. ನೀವು ಒಂದ್ಸತಿ ಕೃಷ್ಣನನ್ನ ಬಿಲೀವ್ ಮಾಡಿದ್ರೆ, ಒಂದು ಸ್ಟೆಪ್ ನೀವು ಕೃಷ್ಣನ ಹತ್ರ ಇಟ್ಟರೆ 1000 ಅಲ್ಲ 10,000 ಸ್ಟೆಪ್ ಅವರು ನಿಮ್ಮ ಹತ್ರ ಇಡ್ತಾರೆ. ನೀವು ಒಂದು ಸರ್ತಿ ತೋರಿಸಿಕೊಡಿ, ನಾನು ನಿಮ್ಮನ್ನು ನಂಬ್ತೇನೆ ಅಂತ, ಅವರು ನಿಮಗೆ ಇನ್ನು 10,000, 1 ಕೋಟಿ ಅಷ್ಟು ನಿಮಗೆ ಪ್ರಾಮಿಸ್ ಮಾಡ್ತಾರೆ, ಎಸ್ ಐ ಆಮ್ ದೇರ್ ಅಂತ. ಒಟ್ಟಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತಾ ಏನು ಹೇಳಲಿಕ್ಕೆ ಬಯಸ್ತಾರೆ ಜನರಿಗೆ? ಎಲ್ಲರಿಗೂ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು, ಮೇನ್ಲಿ ಅದು. ಮತ್ತೆ ಬನ್ನಿ ನಮ್ಮ ಟೆಂಪಲಿಗೆ ವಿಸಿಟ್ ಮಾಡಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ. 15ನೇ ತಾರೀಕು 16ನೇ ತಾರೀಕು ಮಧ್ಯಾಹ್ನ ತನಕ ನಾವು ಟೆಂಪಲಲ್ಲಿ ಇದ್ದೇವೆ. ಅದರ ಜೊತೆ 16ನೇ ತಾರೀಕು 2 ಗಂಟೆಗೆ ಆಸ್ ಐ ಸೆಡ್ ಶಾರದಾ ವಿದ್ಯಾಲಯ ಗ್ರೌಂಡ್ಸಿಗೆ ಶಿಫ್ಟ್ ಆಗ್ತಾ ಇದೆ. ದರ್ಶನ ಅಲ್ಲಿ ಶುರು ಆಗ್ತಾ ಇದೆ ಮಧ್ಯಾಹ್ನ 2 ಗಂಟೆಯಿಂದ. ಬನ್ನಿ, ಮಿಡ್ ನೈಟ್ 12 ಗಂಟೆ ಆರತಿ ಕೂಡ ವಿಸಿಟ್ ಮಾಡಿ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯು ವಿಲ್ ಗೆಟ್ ಗೂಸ್ ಬಂಪ್ಸ್, ಐ ಪ್ರಾಮಿಸ್ ಯು ದ್ಯಾಟ್. ಇದು ಸೇವೆ ಅನ್ನೋಕ್ಕಿಂತ ಕೃಷ್ಣ ನಮ್ಮಿಂದ ಸೇವೆ ತಗೊಳ್ತಾ ಇರೋದು, ಇದು ಒಂದು ನಮ್ಗೆ ಅವಕಾಶ, ಇದು ಅಷ್ಟೇ. ಅವನ ಸೇವೆ ಮಾಡ್ಲಿಕ್ಕೆ ನಮಗೊಂದು ಅವಕಾಶ ಅಲ್ವಾ. ಸೊ ಹಾಗಾಗಿ ಇದೊಂದು ಸೇವೆ 2.5 ವರ್ಷ 3 ವರ್ಷದಿಂದ ಇಲ್ಲಿ ಸ್ಟಾರ್ಟ್ ಆಗಿಂದ ನಾನು ಇಲ್ಲಿ ಬರ್ತಾ ಇದ್ದೇನೆ. ನಾನು ಹೇಗೆ ಅನಿಸ್ತಾ ಇದೆ ಇದೊಂದು ಅವಕಾಶ ನನ್ಗೆ ಆ ಪರಮಾತ್ಮ ಕೊಟ್ಟಿದ್ದೆ ಅಂತ ಅನಿಸ್ತಾ ಇದೆ. ಅದರ್ವೈಸ್ ನನಗೆ ಇಲ್ಲಿ ಹತ್ರದಲ್ಲೇ ಇದ್ರೂ ಕೂಡ ಎಲ್ಲರೂ ಬರ್ಲಿಕ್ಕೆ ಆ ಒಂದು ಅವಕಾಶ ಇರೋದಿಲ್ಲ. ಬಟ್ ಅದು ಮನಸ್ಸಿಗೆ ಬರ್ಬೇಕಲ್ಲ. ಹಾಗೆ ಇಲ್ಲಿ ಪ್ರತಿ ವಾರ ಭಗವದ್ಗೀತೆ ಕ್ಲಾಸ್ ಕೂಡ ನಡೀತಾ ಇದೆ. ಕನ್ನಡ, ಹಿಂದಿ, ಇಂಗ್ಲಿಷ್ ಇಲ್ಲಿ 3 ಲ್ಯಾಂಗ್ವೇಜ್ ಅಲ್ಲಿ ಫ್ರೀ ಆಗಿ ಭಗವದ್ಗೀತೆಯನ್ನ ಹೇಳ್ಕೊಡ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಅವಕಾಶವನ್ನು ಸಾರ್ವಜನಿಕರು ಎಲ್ಲರೂ ಪಡ್ಕೊಳ್ಬೇಕು ಅಂತ ಈ ಮುಖಾಂತರ ನಾನು ಹೇಳ್ತಾ ಇದ್ದೇನೆ. ರೂಢಿಸ್ಕೊಳ್ಳೋದು ತುಂಬಾ ಇದೆ. ಅಟ್ಲೀಸ್ಟ್ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳಿ, ಕೃಷ್ಣ ಸೇವೆಯನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳ್ತೇನೆ. ದಯವಿಟ್ಟು ಎಲ್ಲರೂ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಂಡು ಈ ಮುಖಾಂತರ ಕೃಷ್ಣ ಸೇವೆಯನ್ನ ಮಾಡ್ಬೇಕಂತ ನಾನು ಈ ಮುಖ ಹೇಳ್ತಾ ಇದ್ದೇನೆ. ನಾನೀಗ 15-16 ವರ್ಷ ಆಗ್ಬೋದು, 16 years 16. ಹೇಗೆ ಅನಿಸ್ತು ಒಟ್ಟಾಗಿ 16 years ಎಕ್ಸ್ಪೀರಿಯನ್ಸ್? ಅಯ್ಯಪ್ಪ, ಅದು ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ಎಲ್ಲವೂ ಸರ್ವಸ್ವ ನನಗೆ ಇದೇ ಆಗಿದೆ. ಊಟ, ತಿಂಡಿ, ನಿದ್ದೆ ಎಲ್ಲ ಕೃಷ್ಣನೇ ಅವನದೇ ಬಂದು, ಅದೇ ಕೃಷ್ಣವೇ ಆಗಿರುವಾಗ ಎಲ್ಲಿ ಹೋದ್ರು ಅವನಿಲ್ಲ ಅಂತಿಲ್ಲ. ಅದು ಬಲವಾಗಿ
ಅಂತರಂಗದಲ್ಲಿ ಕೂತ್ಕೊಂಡಿದ್ದಾರೆ ಕೃಷ್ಣ. ಅವರು ಭಗವದ್ಗೀತೆಯನ್ನು ಓದ್ಲಿ, ಭಗವದ್ಗೀತೆ ಓದಿದ ಮೇಲೆ ಅವ್ರಿಗೆ ದೇವರಿಲ್ಲ ಅಂತ ಅವ್ರು ಹೇಳುದಿಲ್ಲ. ಅದ್ರಲ್ಲಿ ಎಲ್ಲ ವಿಷಯ ಉಂಟು. ಅಂತವ್ರು ಯಾರು ನಾವು ದೇವ್ರು ನಂಬುದಿಲ್ಲ ಹೇಳುದಿಲ್ಲ. ನಮ್ಗೆ ಜ್ಞಾನ ಬೇಕು. ಜ್ಞಾನ ಇಲ್ಲದೆ ಅಂತ ಹೇಳುದು, ಜ್ಞಾನ ಸುಟಿಗೆ ಬರ್ಲಿ, ಮತ್ತೆ ಭಕ್ತಿ ಬರ್ತದೆ.